ಹಲೋ ನಮಸ್ಕಾರ ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ರೀ. ಇವತ್ತು ಮೀನು ಸಾಂಬಾರು ಮಾಡೋಣ ಬರ್ರಿ. ಮೊದಲಿಗೆ ಒಂದು ಜಾರಿಗೆ ಹಸಿ ಕೊಬ್ಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ರುಬ್ಕೋಬೇಕ್ರಿ. ನಂತರ ಒಂದು ಬಟ್ಲಿಗೆ ಹುಣಸೆ ಹಣ್ಣು ಹಾಕಿ ನೆನೆಸ್ಬೇಕ್ರಿ. ಮತ್ತು ಅಜ್ವಾನ್ ತೊಗೊಂಡು ಕೊಟ್ಟಿಟ್ಕೋಬೇಕ್ರಿ. ರುಬ್ಬಿದ ಮಸಾಲ ರೀ. ಒಂದು ಬೊಗಣಿಗೆ ಎಣ್ಣೆ ಹಾಕಿ ಇಡ್ಬೇಕ್ರಿ. ಎಣ್ಣೆ ಕುದ್ಮ್ಯಾಗ ರುಬ್ಬಿದ ಮಸಾಲ ಹಾಕ್ಬೇಕ್ರಿ. ಈಗ ಚೆನ್ನಾಗಿ ಎಣ್ಣೆ ಕಲಿಸಿ ಈಗ ಕುದಿಯಾಕತ್ತ ನೋಡ್ರಿ. ಅದಕ್ಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ಖಾರ ಹಾಕಿ ಕುದಿಯಾಕ ಬಿಡ್ಬೇಕ್ರಿ. ಈಗ ನಮಗೆ ಮಸಾಲೆ ಈ ಕಲರ್ ಬಂದಾಗ ಅದಕ್ಕೆ ನೆನೆಸಿಟ್ಕೊಂಡಿದ್ದು ಹುಣಸೆ ಹುಳಿ ರಸ ಹಾಕಿ ಕುದಿಯಾಕ ಬಿಡ್ಬೇಕ್ರಿ. ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ನೀರು ಕುದಿ ಮಟ್ಟ ಪ್ಲೇಟ್ ಮುಚ್ಚಿ ಕುದಿಯಾಕ ಇಡ್ಬೇಕ್ರಿ. ಈಗ ಕುದಿಯಾಕತ್ತಿಂದ ನಾವು ತೊಳೆದು ಇಟ್ಕೊಂಡಿರ್ತೀವಲ್ರಿ ಆ ಫಿಶ್ ಹಾಕ್ಬೇಕ್ರಿ. ಪ್ಲೇಟ್ ಮುಚ್ಚಿ ಕುದಿಯಾಕ ಬಿಡ್ಬೇಕ್ರಿ. ಈಗ ನೋಡಿ ಕುದಿಯಾಕ ಚಾಲು ಆತ್ರಿ. ಜಾಸ್ತಿ ಚಮಚ ಅಳಗಾಡಿಸ್ಬೇಡ್ರಿ. ಜಾಸ್ತಿ ಅಳಗಾಡಿಸಿದ್ರೆ ಫಿಶ್ ಎಲ್ಲ ಹೊಡಿತೈತ್ರಿ. ಈಗ ಜಜ್ಜಿ ಇಟ್ಕೊಂಡಿದ್ದು ಅಜ್ವಾನ್ ಹಾಕ್ಬೇಕ್ರಿ. ನೆಗಡಿ ಏನಾರ ಬಂದರೆ ಈ ಥರ ಫಿಶ್ ಸಾಂಬಾರು ಮಾಡ್ಕೊಂಡು ತಿನ್ಬೇಕ್ರಿ. ಜಲ್ದಿ ನೆಗಡಿ ಕಡಿಮೆ ಆಗ್ತೈತಿ. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆ ರೆಸಿಪಿಗಾಗಿ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಚಾನಲ್ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ರೀ.